ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೊದಲನೇ ಟೆಸ್ಟ್ ಮ್ಯಾಚ್ ಪ್ರಿವ್ಯೂಗೆ ಎಲ್ಲರಿಗೂ ಸ್ವಾಗತ. ಮಗ ಇಂಡಿಯಾದಲ್ಲಿ ಆಗ್ತಾ ಇರೋದ್ರಿಂದ ಆಬ್ವಿಯಸ್ಲಿ ಒಂದು ಸ್ವಲ್ಪ ಫೇವರೇಟ್ಸ್ ಜಾಸ್ತಿ ಯಾರು ಅಂತಂದ್ರೆ ಇಂಡಿಯಾನೇ ಗೆಲ್ಲೋದಿಕ್ಕೆ. ಈ ಟೆಸ್ಟ್ ಮ್ಯಾಚ್ ಅಲ್ಲ, ಈ ಸೀರೀಸ್ನ ಗೆಲ್ಲೋದಿಕ್ಕೆ ಒಂಥರ ಫೇವರೇಟ್ಸ್ನೇ. ಬಟ್ ಆದರೆ ಅಪ್ಸೆಟ್ ಮಾಡ್ತಾರಾ ಇಂಗ್ಲೆಂಡ್ ಅವರು ಅಂತ ಕಾದು ನೋಡಬೇಕಾಗಿದೆ. 11 ಕೂಡ ಅನೌನ್ಸ್ ಮಾಡಿಬಿಡಿದ್ರು ಆಲ್ರೆಡಿ ಇಂಗ್ಲೆಂಡ್ ಅವರು. ಇಂಡಿಯಾ ಅನೌನ್ಸ್ ಮಾಡೋದಿನ ಬಾಕಿ ಇದೆ, ಇವತ್ತೇ ಅನೌನ್ಸ್ ಮಾಡ್ತಾರೋ ಅಥವಾ ನಾಳೆ ಅನೌನ್ಸ್ ಮಾಡ್ತಾರ ಅಂತ ಜಸ್ಟ್ ಕಾದು ನೋಡಬೇಕು. ಮ್ಯಾಚ್ ಸ್ಟಾರ್ಟ್ ಆಗಿದೆ 9:30 ಬೆಳಗ್ಗೆ. ಫಸ್ಟ್ ಸೆಷನ್ ಸ್ಟಾರ್ಟ್ ಆಗ್ತಿದೆ. ಇದನ್ನ ಜಿಯೋ ಸಿನಿಮಾದಲ್ಲಿ ಜೊತೆಗೆ ಸ್ಪೋರ್ಟ್ಸ್ 8 ನಲ್ಲಿ ನೀವು ಲೈವ್ ನ ಫ್ರೀ ಆಗಿ ನೋಡಬಹುದು. ಸೊ ಇದೆಲ್ಲ ಗೊತ್ತಿದೆ ನಿಮ್ಗೆ, ಏನು ಸ್ಪೆಷಲ್ ಆಗಿ ಹೇಳ್ಬೇಕಾಗಿರೋದು ಏನಿಲ್ಲ. ಮ್ಯಾಚ್ ಎಲ್ಲ ಆಗ್ತಿದೆ, ಮ್ಯಾಚ್ ಆಗ್ತಾ ಇರೋದು ಹೈದರಾಬಾದ್ ನ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ. ಇಲ್ಲಿನ ಪಿಚ್ ರಿಪೋರ್ಟ್ ಗೆ ಬಂತು ಅಂತಂದ್ರೆ ಸ್ಪಿನ್ ಆಗುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಬ್ರೆಂಡನ್ ಮಕಾಲಮ್ ಅವರ ಪಿಚ್ ನ ಹೋಗ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರು. ಆದ್ರಿಂದ ಅವರು ಕೂಡ ಸ್ಪಿನ್ನರ್ಸ್ ನ ಜಾಸ್ತಿ ಹಾಕೊಂಡು ಹೋಗ್ತಾರೆ. ನಮ್ಮ ಇಂಡಿಯಾ ಯಾವ ತರ ಸ್ಪಿನ್ನರ್ಸ್ ನ ಜಾಸ್ತಿ ಹಾಕೊಂಡು ಹೋಗ್ತಾರೆ ಪ್ಲೇಯಿಂಗ್ ಲೆವೆಲ್ ಅಂತ ಅನ್ಕೊಂಡಿದ್ವು, ಅವರು ಅದೇ ತರನೇ ಒಂಥರ ಪ್ಯಾಟರ್ನ್ ಫಾಲೋ ಆಗ್ತಿದ್ರೆ ಸೇಮ್ ಇಂಡಿಯನ್ 11 ಯಾವ ತರ ಇರ್ಬೋದೋ ಆ ತರ ಬೌಲಿಂಗ್ ಅಟ್ಯಾಕ್ ನ ಅವರು ಕೂಡ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅವರನ್ನೇ ಪ್ಲೇಯಿಂಗ್ 11 ತೋರಿಸಿದ್ದಾರೆ. ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ ಇದುವರೆಗೂ 5 ಟೆಸ್ಟ್ ಮ್ಯಾಚ್ ಆಗಿದೆ. ಅದರಲ್ಲಿ 2 ಮ್ಯಾಚ್ ನಾಗಿದ್ರು ಬ್ಯಾಟಿಂಗ್ ಫಸ್ಟ್ ಆಡಿರೋರು, 2 ಮ್ಯಾಚ್ ನಾಗಿದ್ರು ಬ್ಯಾಟಿಂಗ್ ಸೆಕೆಂಡ್ ಆಡಿರೋರು, ಜೊತೆಗೆ 1 ಮ್ಯಾಚ್ ಡ್ರಾ ಕೂಡ ಆಗಿದೆ. ಆದ್ರಿಂದ ಒಂಥರ ನ್ಯೂಟ್ರಲ್ ಆಗಿನೇ ಕಾಣಿಸ್ತಾ ಇದೆ. ಬಟ್ ಅರೆ ಹೇಳದ್ನಲ್ಲ, ಸ್ಪಿನ್ನರ್ಸ್ಗೆ ಅಸಿಸ್ಟ್ ಜಾಸ್ತಿ ಸಿಗೋದ್ರಿಂದ ಇಲ್ಲಿ ಏನೋ ಜಾಸ್ತಿ ಅಷ್ಟೊಂದೇನು ಹೆವಿ ಸ್ಕೋರ್ ಆಗುತ್ತೆ ಅಂತ ಅನ್ನಿಸ್ತಿಲ್ಲ. ಫಸ್ಟ್ ಇನ್ನಿಂಗ್ಸ್ ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಹೊಡಿಬೇಕಷ್ಟೇ ಸ್ಕೋರು. ಅದಾದ್ಮೇಲೆ ಡೇ 3-4 ಏನಾದ್ರು ಹೋಯ್ತು ಅಂದ್ರೆ ಅಷ್ಟೊಂದು ರನ್ಸ್ ಬರೋ ತರ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಬ್ರೆಂಡನ್ ಮೆಕಲಮ್ ಹೇಳಿದೆ ಸಿಕ್ಕಾಪಟ್ಟೆ ವೇರ್ ಅಂಡ್ ಟೇರ್ ಆಗೋ ತರ ಕಾಣಿಸ್ತಾ ಇದೆ. ಇದು ಸ್ಪಿನ್ನರ್ಸ್ಗೆ ಜಾಸ್ತಿ ಅಸಿಸ್ಟ್ ಸಿಗುವಂತ ಸಾಧ್ಯತೆ ಕಾಣಿಸ್ತಾ ಇದೆ ಪಿಚ್ ನ ನೋಡ್ತು ಅಂತ ಹೇಳಿದ್ದಾರೆ. ಸೊ ಅದರಿಂದ ನೋಡ್ಬೇಕಷ್ಟೇ. ಆವರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಬಂದ್ಬಿಟ್ಟು ಇಲ್ಲಿ 401 ಇದೆ. ಸೊ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ ಅಂತಾನೆ ಅರ್ಥ. ಸೊ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಇಲ್ಲೂ ಕೂಡ ಸ್ಕೋರ್ ಬರುವಂತ ಸಾಧ್ಯತೆ ಇದೆ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಆವರೇಜ್ ಸೆಕೆಂಡ್ ಇನ್ನಿಂಗ್ಸ್ ಸ್ಕೋರ್ ಬಂದ್ಬಿಟ್ಟು 377. ಅದೇ ಹೇಳಿದಲ್ಲ, ಫಸ್ಟ್ ಇನ್ನಿಂಗ್ಸ್ ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ರನ್ಸ್ ಬರೋ ಸಾಧ್ಯತೆ ಇದೆ. ಅದೇ ಥರ್ಡ್ ಇನ್ನಿಂಗ್ಸ್ ಹೋಯ್ತು ಅಂದ್ರೆ 205 ಆಗುತ್ತೆ. ವೇರ್ ಅಂಡ್ ಟೇರ್ ಜಾಸ್ತಿ ಆಗೋದ್ರಿಂದ ಥರ್ಡ್ ಇನ್ನಿಂಗ್ಸ್ ಅಷ್ಟೊಂದು ಸ್ಕೋರ್ ಬರೋದಿಲ್ಲ. ಜೊತೆಗೆ ಫೋರ್ತ್ ಇನ್ನಿಂಗ್ಸ್ ಇನ್ನ ಅಧ್ವಾನ ಆಗೋಗ್ಬಿಡುತ್ತೆ. 131 ಆವರೇಜ್ ಫೋರ್ತ್ ಇನ್ನಿಂಗ್ಸ್ ಸ್ಕೋರ್ ಆಗುತ್ತೆ. ಹೋಗ್ತಾ ಕಷ್ಟ ಆಗುತ್ತೆ ವೇರ್ ಅಂಡ್ ಟೇರ್ ಆಗಿದ್ರಿಂದ ಪಿಚ್ಚು ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಆವರೇಜ್ ಸ್ಕೋರು ಕೂಡ ಹೇಳ್ತಾ ಇದೆ. ಸೊ ಆದ್ರಿಂದ ಕಾದು ನೋಡಬೇಕು. ಹೈಯೆಸ್ಟ್ ಟೋಟಲ್ ಇಲ್ಲಿ ಆಗಿರೋದು 687 ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಮ್ಯಾಚ್ ಅಲ್ಲಿ. ಸೊ ಹೆವಿ ಹೈ ಸ್ಕೋರಿಂಗು ಆಗಿದೆ, ಜೊತೆಗೆ ಲೋ ಸ್ಕೋರಿಂಗು ಕೂಡ ಆಗಿದೆ. ವಿಕೆಟ್ ಅಂತ ಬಂದಾಗ ಹೈ ಸ್ಕೋರಿಂಗು ಆಗಬೇಕು, ಲೋ ಸ್ಕೋರಿಂಗು ಆಗಬೇಕು. ಒಂದೇ ಪ್ಯಾಟರ್ನ್ ಫಾಲೋ ಆಗಬಾರ್ದು, ಅವಾಗ ನೋಡಕ್ ಚೆನ್ನಾಗಿರೋದಿಲ್ಲ. ಸೊ ಇಲ್ಲಿ ನೋಡೋಣ ಏನಾಗುತ್ತೆ ಅಂತ. ಟಾಸ್ ಗೆದ್ರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳುವಂತ ಸಾಧ್ಯತೆ ಕಾಣಿಸ್ತಾ ಇದೆ. ಕಾದ್ ನೋಡಬೇಕು ಏನಾಗುತ್ತೆ ಅಂತ. ಯಾಕಂದ್ರೆ ಈ ಒಂದು ಸ್ಟಾಟ್ಸ್ ಎಲ್ಲ ನೋಡ್ತು ಅಂದ್ರೆ ಟಾಸ್ ಗೆದ್ರು ಬ್ಯಾಟಿಂಗ್ ಗೆ ಮುಂದೆ ಹೋಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಫಸ್ಟ್ ಇನ್ನಿಂಗ್ಸ್ ಮತ್ತೆ ಥರ್ಡ್ ಇನ್ನಿಂಗ್ಸ್ ಏನಾದ್ರು ಬ್ಯಾಟಿಂಗ್ ಆಡ್ತು ಅಂದ್ರೆ ಚೆನ್ನಾಗಿರುತ್ತೆ ಅಂತ. ಇನ್ನು ಪ್ಲೇಯಿಂಗ್ 11 ವಿಚಾರಕ್ಕೆ ಬಂತು ಅಂತಂದ್ರೆ ಇಂಡಿಯನ್ ಪ್ಲೇಯಿಂಗ್ 11 ಬಗ್ಗೆ ಆಲ್ರೆಡಿ ನಿಮಗೆ ಹೇಳ್ಬಿಟ್ಟಿದ್ದೀನಿ. ಮತ್ತೆ ಅದ್ರ ಬಗ್ಗೆ ಕೊರೆಯುವಂತ ಅಗತ್ಯತೆ ಇಲ್ಲ. ಅದೇ ಒಂದು ಚೇಂಜ್ ಆಯ್ತಲ್ಲ, ಇವಾಗ ರಜತ್ ಪಟ್ಟಿದಾರ್ ಬೇರೆ ಸ್ಕ್ವಾಡ್ ಒಳಗಡೆ ಎಂಟ್ರಿ ಕೊಟ್ಟಿದ್ರೆ ಅವ್ರು ಆಡ್ತಾರ ಅಥವಾ ಶ್ರೇಯಸ್ ಅಯ್ಯರ್ ಆಡ್ತಾರ ವಿರಾಟ್ ಕೊಹ್ಲಿ ಅವರ ಜಾಗದಲ್ಲಿ ಅಂತ ಒಂದು ಕ್ಯೂರಿಯಾಸಿಟಿ ಇದೆ. ಬಟ್ ಶ್ರೇಯಸ್ ಅಯ್ಯರ್ಗೆ ಫಸ್ಟ್ ಪ್ರಿಫರೆನ್ಸ್ ಅಂತ ಕೊಡ್ತಾರೆ ಅಂತ ನಾನು ಪರ್ಸನಲಿ ಅನ್ಕೊಂಡಿದ್ದೀನಿ. ರಜತ್ ಪಟ್ಟಿದಾರ್ ಸೆಕೆಂಡ್ ಮ್ಯಾಚ್ವರೆಗೂ ವೆಯ್ಟ್ ಮಾಡಬೇಕು ಅಂತ ಕಾಣಿಸುತ್ತೆ. ಶ್ರೇಯಸ್ ಅಯ್ಯರ್ ಡಬ್ಬಾ ತರ ಏನಾದ್ರು ಆಡಿದ್ರು ಅಂತಂದ್ರೆ ರಜತ್ ಪಟ್ಟಿದಾರ್ಗೆ 2ನೇ ಮ್ಯಾಚಲ್ಲಿ ಅವಕಾಶ ಸಿಗೋಂತ ಸಾಧ್ಯತೆ ಇದೆ ಅಂತ ಅನ್ಕೊಂಡಿದ್ದೀನಿ. ಇಂಡಿಯನ್ 11 ಬಗ್ಗೆ ಜಾಸ್ತಿ ಡಿಸ್ಕಷನ್ ಮಾಡೋದು ಬೇಡ, ಯಾಕಂದ್ರೆ ಡೆಡಿಕೇಟೆಡ್ ವಿಡಿಯೋ ಆಲ್ರೆಡಿ ಅದ್ರ ಮೇಲೆ ಬಂದೆ. ಜೊತೆಗೆ ನಮ್ಮ ಇಂಡಿಯನ್ ಸ್ಪಿನ್ನರ್ಸ್ ಗೊತ್ತಿರುತ್ತೆ ನಿಮಗೆ, ರವಿ ಅಶ್ವಿನ್, ಅಕ್ಷರ್ ಪಟೇಲ್ ಜೊತೆಗೆ ರವಿ ಜಡೇಜಾ 3 ಸ್ಪಿನ್ನರ್ಸ್ ಹೋಗ್ತಾ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇನ್ನು ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ. ಬಟ್ ಇಂಗ್ಲೆಂಡ್ ಮಾತ್ರ ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ಕ್ರಾವ್ಲಿ ಅವರು ಆಡಿದ್ದಾರೆ, ಡಕೈಟ್ ಆಡ್ತಿದ್ದಾರೆ, ಆಮೇಲೆ ಒಲ್ಲಿ ಪಾಪ್ ಆಡ್ತಿದ್ದಾರೆ, ಜೋ ರೂಟ್ ಅವರು ಆಡಿದ್ದಾರೆ, ಜಾನಿ ಬೆಸ್ಟೋ, ಬೆನ್ ಸ್ಟೋಕ್ಸ್, ಆಮೇಲೆ ಬೆನ್ ಫೋಕ್ಸ್ ಆಡ್ತಿದ್ದಾರೆ, ಆಮೇಲೆ ಅಹಮದ್ ಅವರು ಆಡ್ತಿದ್ದಾರೆ, ರಿಯಾನ್ ಅಹಮದ್, ಟಾಮ್ ಅವ್ರು ಆಡ್ತಾ ಇದ್ದಾರೆ, ಮಾರ್ಕೋಡ್ ಮತ್ತು ಜಾಕ್ ಲೀಚ್. ಟೋಟಲ್ ಆಗಿ 3 ಜನ ಸ್ಪಿನ್ನರ್ ಜೊತೆಗೂ ಇವ್ರು ಹೋಗ್ತಾ ಇದ್ದಾರೆ. ಆಮೇಲೆ 1 ಪೇಸರ್ ಜೊತೆಗೆ ಹೋಗ್ತಾ ಇದ್ದಾರೆ. ನೀವು ಬೆನ್ ಸ್ಟೋಕ್ಸ್ನ ಲೆಕ್ಕ ಹಾಕೊಂಡ್ರೆ 2 ಪೇಸರ್ ಅಂತ ಅನ್ಕೊಬೋದು. ಆಮೇಲೆ ಅದೇ ಸಿಮಿಲರ್ ಆಗಿ ಸ್ಪಿನ್ ಆಡಕ್ಕೆ ಒಂಥರ ಸಿಮಿಲರ್ ಆಗಿದೆ ಅಂತ ಹೇಳಬೇಕು. ಇಬ್ಬರು ಲೆಫ್ಟ್ ಆರ್ಮ್ ಸ್ಪಿನ್ನರ್ ಜೊತೆಗೆ ಇವರು ಹೋಗ್ತಾರೆ. ಯಾಕಂದರೆ ಇಂಡಿಯನ್ಸ್ ಕೂಡ ಇಬ್ಬರು ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ನ ಹಾಕೊಂಡ್ಬರ್ತಾರೆ ಅಂತ ಇವ್ರಿಗೂ ಕೂಡ ಗೊತ್ತು, ಅಕ್ಷರ್ ಪಟೇಲ್ ಮತ್ತು ರವಿ ಜಡೇಜಾ. ಸೊ ನೋಡೋಣ ಏನು ಆಗುತ್ತೆ ಅಂತ. ಒಟ್ಟಲ್ಲಿ ಕಾಂಪಿಟೇಟಿವ್ ಆಗಿ ಕಾಣಿಸಿದ 2 ಸ್ಕ್ವಾಡನ್ನು ಕೂಡ ವಿರಾಟ್ ಕೊಹ್ಲಿ ಅವರು ಇಲ್ಲದೇ ಇರೋದವ್ರಿಗೆ ಒಂಥರ ಸೈಕಲಾಜಿಕಲ್ ಅಡ್ವಾಂಟೇಜ್ ಅಂತೂ ಖಂಡಿತ ಆಗಿದೆ. ನೋಡೋಣ ಏನು ಆಗುತ್ತೆ ಅಂತ. ಟ್ಯೂನ್ ಇನ್ ಮಾಡೋದನ್ನ ಮರಿಬೇಡಿ ಯಾರನ್ನು. 9:30 ಬೆಳಗ್ಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ಬಬಾ.